ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇದಕ್ಕೆ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ, ಈ ಪಿಂಡ ಪ್ರಮಾಣ ಅಂತ ಹೇಳಿ ಅಷ್ಟಾಂಗಂ ಪಿಂಡ ಲಕ್ಷಣ ಅಂತ ಒಂದು ಹೇಳಿದ್ದೆ. ಅಂದರೆ ಹಾಲು ವ್ರತಕಾಲದಲ್ಲಿ ಪಿಂಡ ಕಲಿಸೋದಕ್ಕೆ ಹಾಲು ಹಾಕಬಹುದಾ, ಮೊಸರು ಕಾಲದಲ್ಲಿ ವ್ರತಕಾಲದಲ್ಲಿ ಮೊಸರು ಹಾಕಬಹುದಾ, ತಿಲಮನ್ನಂಚ ಪಾನೀಯಂ ಗುಡಂ ದದಿ ಪಯಸ್ತಥಾ ಮಧು ಸರ್ಪಿ ಸಮ ಆಯುಕ್ತಂ ಅಷ್ಟಾಂಗಂ ಪಿಂಡ ಲಕ್ಷಣ ಅಂತ ಹೇಳ್ತಾರೆ. ಇದು ದೊಡ್ಡ ಆಚಾರ್ಯ ಒಬ್ಬರಿಗೊಂದು ಸಂದೇಹ ಇತ್ತು, ಅದರಿಂದ ಇದನ್ನೆಲ್ಲ ಹೇಳ್ತಾನೆ. ಇನ್ನೊಂದು ಇಲ್ಲಿ ಹೇಳೋದು ಏನಂದರೆ, ಇಲ್ಲಿ ಸಂದೇಹವೇ ಇಲ್ಲ ಇದರೊಳಗೆ. ಆ ಶ್ಲೋಕನ್ನು 2-3 ಸಲ ಓದಬೇಕು, ನಿಧಾನವಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ಸಾಕಿದೆ ಅಷ್ಟೇ, ಬೇರೆ ಯಾವುದಿಲ್ಲ ಅದರೊಳಗೆ. ಮಾಡಬಹುದು ಅದಕ್ಕೆ ಪ್ರಮಾಣ ಏನು ಅಂತಂದರೆ, ಇದು ಸ್ಮೃತಿ ಮುಕ್ತಾವಳಿ ಗ್ರಂಥ ಹೇಳುತ್ತೆ. ಇದು ಒಂದು ಅರ್ಥ, ಇದು ಗ್ರಂಥ ಹೇಳಿದರೆ ನಾವು ತಗೊಬೇಕು ಒಂದು. ಇನ್ನೊಂದು ಅದಲ್ಲಿ ಏನು ಹೇಳ್ತಾರಂದರೆ, ಅಂಗಂ ಪಿಂಡ ಲಕ್ಷಣಂ. ಅಂಗಂ ಅಂದರೆ ಪಾರ್ಟ್ ಆಫ್ ಬಾಡಿ. ಹಾಲು ಹಾಕುವುದರಿಂದ ಒಂದು ಪಾರ್ಟ್ ಬಾಡಿ ಬೆಳೀತೆ, ಅಂಗಂ. ಪಿತೃಗಳಿಗೆ 8 ಅಂಗಗಳು. ನಮಗೆ ಹೇಗಿದೆಯೋ ಸಾಷ್ಟಾಂಗ ಅಂತ ಹೇಳ್ತಾವಲ್ಲ, ಸಾಷ್ಟಾಂಗ ನಮಸ್ಕಾರ ಹಾಗೆ ಅಂತ, ಹಾಗೆ ಈ ಒಂದು ಅಂಗ ಬೆಳೆಯೋದಕ್ಕೆ ಕಾರಣವಾದ ಹಾಲು ಮೊಸರು ಅಂತ ಹೇಳ್ತಾರೆ. ಅದು ಏನರ್ಥ ಆವಾಗ? ಅದು ಅಂಗ ಬೆಳೆಯೋಕ್ಕೆ ಕಾರಣವೇ ಹೊರತು ಅದು ಒಳಗೆ ಪಿತೃಗಳು ಸ್ವೀಕಾರ ಮಾಡೋದಿಲ್ಲ. ಅದನ್ನು ನಾವು ಪಿತೃಗಳು ಕುಡಿಯೋಕ್ಕೋಸ್ಕರ ಕೊಡೋದಿಲ್ಲ, ಒಳಗೆ ತಗೊಬೋದಿಲ್ಲ. ಅದು ಪಾರ್ಟ್ ಆಫ್ ಬಾಡಿ, ಆದ ಕಾರಣ ಅದನ್ನು ತಗೊಬೋದು ಹಾಗೆ ಅಂತ ಇನ್ನೊಂದು ಅರ್ಥ ಆಯ್ತು ಇದಕ್ಕೆ ಅಲ್ವಾ. ಇದು ಒಂದು. ಇದೇ ನಾವು ತಗೊಬೇಕು, ವ್ರತಕಾಲದಲ್ಲೂ ಅದನ್ನು ಸೇವನೆ ಮಾಡಬೇಕು ಅಂತ ಇನ್ನೊಂದು ಪ್ರಮಾಣ ಹೇಳ್ತಾರೆ. ಅಂದರೆ ದದಿಸತ್ತು ಹೋಮೆ ವಿನಿಯೋಗ ಅಂತ ಶ್ರಾವಣ ತಿಂಗಳಲ್ಲಿ ಶ್ರಾವಣ ಹಬ್ಬ ಮಾಡೋ ವೇಳೆ ಹೇಳ್ತಾರೆ. ಆದರೆ ಆವಾಗ ದದಿ ವ್ರತ ಬರುತ್ತೆ. ಆದರೆ ಅದು ಯಾಕೆ ತೊಗೊಬೋದು ಹಾಗೆ ಅಂತಂದರೆ, ಸಿಲ ಸಂದರ್ಭಗಳಿಗೆ ಸಿಲದು ನಿಷೇಧವಾಗಿದ್ದರೂ ಸಿಲ ಸಂದರ್ಭಗಳಿಗೆ ಅದನ್ನು ತಗೊಬೋದು. ಅದೇ ಶ್ರೇಷ್ಠ. ಅದು ತಗೊಂಡ್ರೆ ಮಾತ್ರವೇ ನಮಗೆ ಇನ್ನೊಂದು ಕರ್ಮ ಮಾಡೋಕ್ಕೆ ಯೋಗ್ಯತೆ ಬರುತ್ತೆ ಹಾಗೆ ಅಂತ ಹೇಳ್ತಾರೆ. ಇವಾಗ ಹಾಲು ವ್ರತ ಮೊಸರು ವ್ರತ, ಆ ಕಾಲದಲ್ಲಿ ನಾವು ಹಾಲು ತಗೊಬೋದಿಲ್ಲ, ಮೊಸರು ತಗೊಬೋದಿಲ್ಲ. ಓಕೆ, ದೇವರ ನೈವೇದ್ಯ ಎಲ್ಲ ನಾವು ತಗೊಬೋದಿಲ್ಲ, ಇದೆಲ್ಲ ಓಕೆ. ಆದರೆ ಶಾಸ್ತ್ರ ಹೇಳೋದೇ ಏನು ಅಂದರೆ, ಈ 2 ತಿಂಗಳಲ್ಲಿ ಜಾತ ಶೌಚ ಮೃತ ಶೌಚ ಆಗತ್ತೆ ಅಂತ ಇಟ್ಟಿಗಲ್ರಿ. ಆವಾಗ ಅದು ಆ ಸಂದರ್ಭ ಬರೋ ವೇಳೆ ನಾವು ಪುಣ್ಯಾಹ ಪಂಚಗವ್ಯ ಮಾಡಿ ಆ ಪಂಚಗವ್ಯಕ್ಕೆ ಹಾಲು ಮೊಸರು ಹಾಕಿಯೇ ಹಾಕಬೇಕು, ಇಲ್ಲಾಂದರೆ ಪಂಚಗವ್ಯ ಆಗೋದಿಲ್ಲ. ಅದಕ್ಕೆ ಆ ಸಂದರ್ಭದಲ್ಲಿ ಅದನ್ನು ಧಾರಾಳವಾಗಿ ಮಾಡಿ ಸ್ವೀಕಾರ ಮಾಡಿಯೇ ಆಗಬೇಕು. ಯಾಕಂದರೆ ಅದು ತಗೊಂಡ್ರೆ ಮಾತ್ರವೇ ಈ ದೇಹ ಶುದ್ಧಿಯಾಗುತ್ತೆ. ಅಂದರೆ ನೆಕ್ಸ್ಟ್ ಒಂದು ಸಂಧ್ಯಾವಂದನ ಮಾಡೋಕ್ಕೂ ಯೋಗ್ಯತೆ ಬರಬೇಕು. ಇವಾಗ 10 ದಿನ ಜಪ ವೈಶ್ವದೇವ ಜಪ ಇದೆಲ್ಲ ಮಾಡಿದ್ದಿಲ್ಲ, ಸಂಧ್ಯಾವಂದನ ಮಾಡೋದಿಲ್ಲ 10 ದಿನ ಆಶೌಚ ಕಾಲದಲ್ಲಿ. ಆದ ಕಾರಣ ಅದು ಆ ನಿಮಿತ್ತವಾಗಿ ಸಂದರ್ಭ, ಅಂದರೆ ಏನು ಕಾರಣದಿಂದ ಅದು ಮಾಡ್ತಾವೆ ಹಾಗೆ ಅಂತ ತಿಳ್ಕೊಂಡ್ರೆ ಸಾಕು, ಈ ವಿಷಯ ಈಸಿ ಅರ್ಥ ಆಗೋದು. ಆದ ಕಾರಣ ಆ ಸಂದರ್ಭದಲ್ಲಿ ಮಾತ್ರ ಅದನ್ನು ತಗೊಬೋದು ಅಷ್ಟೇ ಹೊರತು, ಬೇಕಂತಲೇ ನಾವು ಪಂಚಗವ್ಯ ತೊಗೊಂಡುಬಿಟ್ಟು ನಿಮಗೆ ಹಾಲು ಕುಡಿಯುವ ಒಂದು ಮೊಸರು ತೊಗೊಂಬೋದು ಹಾಗೆ ಎಂಬ ತಾತ್ಪರ್ಯ ಇಲ್ಲ ಅದಲ್ಲಿ. ಇದು ಯಾಕೆ ಅದನ್ನು ಮಾತ್ರ ತೊಗೊಬೋದು, ಯಾಕೆ ಅಂತಂದರೆ ದೇಹ ಶುದ್ಧಿಗಾಗಿ ಪಂಚಗವ್ಯ ತಗೊತಾವೆ. ಆದ ಕಾರಣ ಧಾರಾಳವಾಗಿ ತಗೊಂಡೇ ಆಗಬೇಕು. ಪಂಚಗವ್ಯ ತಗೊಂಡ್ರೆ ಮಾತ್ರವೇ ನೆಕ್ಸ್ಟ್ ಕರ್ಮ ಮಾಡೋದಕ್ಕೆ ನಮಗೆ ನಿತ್ಯ ಕರ್ಮ ಅನುಷ್ಠಾನ ಮಾಡೋಕ್ಕೆ ಯೋಗ್ಯತೆ ಬರುತ್ತೆ. ಇದು ಸಾಮಾನ್ಯವಾದ ಒಂದು ವಿಷಯ. ಹೀಗೆ ಆ ವಿಡಿಯೋ ಹೇಳಿದ್ದಕ್ಕೆ ಇದೊಬ್ಬರು ಕೇಳಿದ್ದರು, ಅದಕ್ಕೋಸ್ಕರ ಇದು ಹೇಳ್ತಾ ಇದ್ದಾನೆ. ಹೀಗೆ ಇದು ಸಾಮಾನ್ಯವಾದ ಒಂದು ವಿಷಯ. ಆದ ಕಾರಣ ಇದೇನು ಅಂತಂದರೆ, ಇದು ಯಾಕಿದು ಅಂತಂದರೆ, ಇವಾಗ ನಮಗೆ ಸುಮ್ಮನೆ ದಿನಾಗಲೂ ನಾವು ಔಷಧ ತಗೊಬೋದಿಲ್ಲ. ಒಂದು ವ್ಯಾಧಿ ಬಂದಿದೆ, ಆ ವ್ಯಾಧಿ ಪರಿಹಾರ ಆಗಬೇಕು ಹಾಗೆ ಅಂತಂದರೆ ಔಷಧನ ತಗೊಬೇಕು. ಸುಮ್ಮನೆ ಒಬ್ಬರು ಔಷಧ ತಗೊಬೋದಿಲ್ಲವೇ. ಆದ ಕಾರಣ ಆ ಶೌಚ ನಿವೃತ್ತಿ ನಿಮಿತ್ತವಾಗಿ ಈ ಪಂಚಗವ್ಯವನ್ನು ನಾವು ಸೇವನೆ ಮಾಡ್ತಾನೆ ಹಾಗಂತ ಹೇಳ್ತಾವಲ್ಲೇ. ಆ ಶೌಚ ಪರಿಹಾರಾರ್ಥಂ ಜಾತ ಶೌಚ ಪರಿಹಾರಾರ್ಥಂ, ಯಾವ ಅರ್ಥದಿಂದ ಅದನ್ನು ಮಾಡ್ತಾವೆ ಅಂತ ಅಲ್ಲೇ ಹೇಳಿಡ್ತಾವೆ ಅಷ್ಟೇ ಹೊರತು ಇದು ಬೇರೆ ಯಾವ ವಿಷಯವೂ ಇಲ್ಲ. ಅಂದರೆ ಒಬ್ಬರು ಕೇಳಿದ್ದರು, ತುಂಬ ವಯಸ್ಸಾದವರು, ಒಂದು ಆಚಾರ ಅವರು ಅದನ್ನು ಕೇಳಿದ್ದರು, ನೀವು ಹೇಳಿದ್ದೆಲ್ಲ ಕರೆಕ್ಟು, ಆದರೆ ದೇವರಿಗೆ ಮಾತ್ರ ವ್ರತ ಇಲ್ಲ ಅಂತ ಹೇಳ್ತೀರಿ ನೀವು, ಅದೆಲ್ಲ ಸರಿ ಒಪ್ಪಿಗಿಂತಾವೆ, ಆದರೆ ಇದು ಹೇಗೆ ಅಂತ ಕೇಳಿರು. ಅದಕ್ಕೋಸ್ಕರ ಈ ವಿಡಿಯೋ ಹಾಕಿದ್ದಾನೆ. ನನಗೆ ತೆಲದಷ್ಟು ಇದನ್ನು ಪುಸ್ತಕಗಳು ಅದರಲ್ಲಿರುವಂಥ ವಿಷಯಗಳ ಸ್ಮೃತಿ ಮುಕ್ತಾವಳಿ ಎಂಬ ಗ್ರಂಥದಲ್ಲಿ ಇದು ಹೇಳಿದ ಕಾರಣ ಇದನ್ನು ನಾನು ಹೇಳಿದ್ದೇನೆ. ಇದರ ತಪ್ಪಿದ್ದರೆ ಕ್ಷಮಾಪಣೆ ಮಾಡಬೇಕು, ಸರಿಯಾಗಿತ್ತು ಅಂತಂಬೋ ಪಕ್ಷದಲ್ಲಿ ನೀವು ಇದಕ್ಕೆ ಸಪೋರ್ಟ್ ಮಾಡಬೇಕು. ಶ್ರೀಕೃಷ್ಣಾಯ ನಮಃ.